मुस्लिम अंद्र कांग्रेस कांग्रेस अंद्र मुस्लिम मुसलमान का मतलब कांग्रेस कांग्रेस का मतलब मुसलमान ರೇವಂತ್ ರೆಡ್ಡಿ ಇಷ್ಟೊಂದು ತುಷ್ಟೀಕರಣ ಯಾಕೆ ಬೇಕ್ರಿ? ಪೊಲೀಸರ ಮೇಲೆ ಹಾರಿ ಹಾರಿ ಹೊಡಿಯಕ್ ಬರಾಕತ್ತಾರು ಅಲ್ಲಿನ ಮುಸ್ಲಿಂ ಮಂದಿ. ಅನಧಿಕೃತ ಕಟ್ಟಡಗಳನ್ನ ಕೆಡುತ್ತೀವಿ ಅಂದ್ರೂ ನೀ ಯಾಕೆ ಕೆಡುತ್ತಿ ಅಂತ ಪ್ರಶ್ನೆ ಮಾಡಕತ್ತಾರ. ತೆಲಂಗಾಣ ಒಳಗ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟೈತಿ ನೋಡ್ರಿ. ಇಂಥದ್ದ ಕೆಲಸ ಉತ್ತರ ಪ್ರದೇಶದಾಗ ನಡೆದಿದ್ರ ಯೋಗಿ ಪೊಲೀಸರು ಏನು ಮಾಡ್ತಿದ್ರು? ತೆಲಂಗಾಣ ಪೊಲೀಸರ ಪರಿಸ್ಥಿತಿ ಹೆಂಗಾಗೈತಿ ನೋಡ್ರಿ. ಅಧಿಕಾರ ಇದ್ರೂ ಏನು ಮಾಡಕ್ ಆಗ್ವಲ್ತು. ಯಾರ್ಯಾರೋ ಪುಡಿ ರೌಡಿಗಳು ಬಂದು ಮೈ ಮೇಲೆ ಬಿದ್ರು ಆಕ್ಷನ್ ತಗೊಳಕ್ ಆಗ್ವಲ್ತು. ಯಾಕೆ ಹಿಂಗಾಗೈತಿ ಅಂದ್ರ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಐತಿ. ಕಾಂಗ್ರೆಸ್ ಕೈ ಕೆಳಗೆ ಕೆಲಸ ಮಾಡೋ ಪೊಲೀಸರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅನ್ನೋ ಮಾತುಗಳಿದ್ವು. ಈಗ ಅದು ಪ್ರೂವ್ ಆಗತೈತ್ರಿ. ಪೊಲೀಸರು ಇಲ್ಲಪ್ಪ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಕನ್ವಿನ್ಸ್ ಮಾಡಕತ್ತಾರ. ಪಬ್ಲಿಕ್ ಅಲ್ಲಿನ ಮುಸ್ಲಿಂ ಪಬ್ಲಿಕ್ ಅವ್ರ ಮೇಲೆ ದಾಳಿ ಮಾಡಕ ಹೊಂಟಾರ. ಏಯ್ ನೀ ಸುಮ್ ಕುಂದ್ರೋ, ನಿನಗೆ ಯಾರು ಇಲ್ಲಿ ಬಾ ಅಂತ ಹೇಳಿದ್ರು, ಇದನ್ನ ಡೆಮಾಲಿಷ್ ಮಾಡು ಅಂತ ಯಾರು ಹೇಳಿದ್ರು ನಿನ್ಗ? ಯಾರ ಪರ್ಮಿಷನ್ ಕೊಟ್ರೆ ಏನು? ನಾ ಇಲ್ಲಿ ವರ್ಷಾಂದಿಂದ ಇದ್ದೀನಿ, ನಾನೇ ಇರ್ತೀನಿ, ನೀನ್ ಯಾರು ಅಂತ ಕೇಳಕತ್ತಾರ. कैसी बात करना था? तमाशा कर रहे तुम? क्या समझ रहे आप? गरीबों के डब्बे तोड़ते हैं 100 साल से ये डब्बे. ಇಲ್ಲಿ ವಿಡಿಯೋದಾಗ ಇದು ನೀಲಿ ಕಲರ್ ಟೋಪಿಗೆ ಹಾಕೊಂಡ ಒಬ್ರು ನಿಂತಾರ ನೋಡ್ರಿ. ಅವರು ACP. ಆ ಮನುಷ್ಯ ACPಗೆ ಹೇಳಾಕತ್ತಾನ, ನೀ ಇಲ್ಲಿಂದ ಹೋಗ್ಬಿಡು, ಅವನಿಗೆ ದಬ್ಬಾಳಿಕೆಕತ್ತಾನ, ಅವನಿಗೆ ಆವಾಜ್ ಹಾಕಾಕತ್ತಾನ, ACP ಇಲ್ಲಿಂದ ನೀ ಹೋಗಿ ಬಿಡು ಅಂತ. ಅಂದ್ರ ACPಗೂ ಇವರು ಅಂಜಾಕತ್ತಿಲ್ಲ. ಆಶ್ಚರ್ಯ ಏನು ಪಡ್ಬೇಕಾಗಿಲ್ರಿ. ರೇವಂತ್ ರೆಡ್ಡಿ ಅವರು ಮುಸ್ಲಿಮ್ರಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಅಂತ ಹೇಳಿದ್ರಲ್ರಿ. ಈಗ ಮುಸ್ಲಿಮ್ರ ಅಂಗಡಿ ಕೆಡುವಂಗಿಲ್ಲ, ಯಾಕಂದ್ರೆ ಅದು ಕಾಂಗ್ರೆಸ್ದ ಅಂಗಡಿ ಇದ್ದಂಗ. ಪೊಲೀಸರು ಕಾಂಗ್ರೆಸ್ ಪೊಲೀಸರು ಆದ್ರ ಮುಸ್ಲಿಂ ಪೊಲೀಸರೇ ಇದ್ದಂಗ. ಹಿಂಗಾಗಿ ಅಲ್ಲಿ ಈ ರೀತಿಯ ಕೃತ್ಯಗಳು ಹೆಚ್ಚಾಗಕತ್ತಾವ. मुसलमान का मतलब कांग्रेस कांग्रेस का मतलब मुसलमान. आज कांग्रेस की ताकत, तेलंगाना सरकार की ताकत हमारे मुसलमान भाई बहनों. ಡೆಮಾಲಿಷನ್ ಯಾಕೆ ಮಾಡಾಕತ್ತಿದ್ರು ಅಂದ್ರ ಫುಟ್ಪಾತ್ ಮೇಲ ಅಂಗಡಿ ಹಾಕಿದ್ರು, ಅನಧಿಕೃತ ಕಟ್ಟಡಗಳನ್ನ ಕಟ್ಕೊಂಡಿದ್ರು. ಅದರಿಂದ ಸಂಚಾರಕ್ಕೆ ತೊಂದರೆ ಆಗತ್ತಿತ್ತು. ಬಹಳಷ್ಟು ಅಲ್ಲಿನ ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕಾಗಿ ಪೊಲೀಸರು ಚಾರ್ ಮಿನಾರ್ ಮಾರ್ಕೆಟ್ ರೋಡ್ಗೆ ಎಂಟ್ರಿ ಕೊಟ್ಟು ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಆದೇಶನೂ ಅವ್ರ ಕಡೆ ಇತ್ತು. ಬಟ್ ಅಲ್ಲಿ ಏನೇನು ನಡೀತು, ಯಾವ ರೀತಿ ಮಾರಾಮಾರಿ ಪೊಲೀಸರ ಮೇಲೆ ಅಲ್ಲಿನ ಮುಸ್ಲಿಂ ಮಂದಿ ಮಾಡಿದ್ರು ನೋಡ್ರಿ. ಆಶ್ಚರ್ಯನೂ ಪಡ್ಬೇಕಾಗಿಲ್ಲ, ಆತಂಕನೂ ಪಡ್ಬೇಕಾಗಿಲ್ಲ. ಯಾಕಂದ್ರ ಅಲ್ಲಿನ ಸರ್ಕಾರ ಮುಸ್ಲಿಮ್ರು ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡು ಕುಂತಿರ್ತೈತಿ. ನೋ ರಿಯಾಕ್ಷನ್, ನೋ ಆಕ್ಷನ್, ನೋ ಎನಿಥಿಂಗ್. ಆದ ಕೆಲಸ ಒಬ್ಬ ಹಿಂದೂ ಮನುಷ್ಯ ಮಾಡಿದ್ರ ಅವನ ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ರಿ ನೀವೀಗ ಹೆಂಗಿರೋದು ಅಂತ. ರೇವಂತ್ ರೆಡ್ಡಿ ಅವರು ಅವನ ಅರೆಸ್ಟ್ ಮಾಡಿಸಿ ಈಗ ಜೈಲೊಳಗ ಕಂಬಿ ಅನ್ಸು ಹಂಗ ಮಾಡಿರೋರು. ಬಟ್ ಇಲ್ಲಿ ಮಾಡ್ತಿರೋರು ಅವರ ಮುದ್ದು ಮರಿಗಳು ಮುಸ್ಲಿಂ ಸಮುದಾಯದವರು. ಹಿಂಗಾಗಿ ಅವರು ಇದನ್ನ ಇಗ್ನೋರ್ ಮಾಡಿಬಿಡ್ತಾರೆ. ಹಿಂಗೆ ಆದ್ರ ಅಲ್ಲಿನ ಕಾನೂನು ವ್ಯವಸ್ಥೆಯ ಪರಿಸ್ಥಿತಿ ಏನಾಗ್ತೈತಿ? ತುಷ್ಟೀಕರಣಕ್ಕಾಗಿ ಒಂದು ರಾಜ್ಯದ ಸುವ್ಯವಸ್ಥೆಯನ್ನ ಅಡ ಇಡಬೇಕೇನು? ಒಂದು ವಿಷಯ ನೆನಪೈತೇನ್ರಿ, ಉತ್ತರ ಪ್ರದೇಶದಾಗ ಇಂಥ ಕಿಡಿಗೇಡಿಗಳ ಕೆಲಸ ಇಂಥದ್ದೇ ಇಲ್ಲ. ಬೇರೆ ಏನಾದರೂ ಅಪರಾಧ ಕೃತ್ಯಗಳನ್ನ ಮಾಡಿದ್ರ
UP ಗೌರ್ಮೆಂಟ್ UP ಪೊಲೀಸರ ಹೆಂಗೆ ನಡಗಿಸ್ತಾರ, ಹೆಂಗೆ ಡ್ರಿಲ್ ಮಾಡ್ತಾರ ಅವರಿಗೆ. ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡೀವಿ. UP ಪೊಲೀಸರು ಇಡೀ ದೇಶದ ಪೊಲೀಸರಿಗೆ ಮಾದರಿ ಆಗಬೇಕು. ಬೇರೆ ಬೇರೆ ರಾಜ್ಯದಾಗ ಅಪರಾಧ ಕೃತ್ಯಗಳು ನಿಲ್ಲಬೇಕು ಅಂದ್ರೆ ಅವ್ರನ್ನ ಮಾದರಿಯಾಗಿ ತಗೋಬೇಕು ಅಂತ. ಒಂದು ವೇಳೆ ಇದೇ ಕೆಲಸ UP ಒಳಗಾಗಿತ್ತು ಅಂದ್ರೆ ಅಲ್ಲಿ ಪೊಲೀಸರು ನಡಗಿಸಿ ಬಿಡೋರು. ಬಟ್ ಪಾಪ ತೆಲಂಗಾಣ ಒಳಗ ಪೊಲೀಸರ ನಡಗಾಕತ್ತಾರ. ಉತ್ತರ ಪ್ರದೇಶದ ಒಂದೆರಡು ಸೀನ್ಗಳನ್ನ ನೋಡ್ಕೊಂಡ್ಬಿಡ್ರಿ, ಯಾವ ರೀತಿ ಡ್ರಿಲ್ ಮಾಡಿದ್ರು UP ಪೊಲೀಸರು ಅಂತ. जल्दी गाड़ी बैठ